ನೂರಕ್ಕೆ ನೂರು ಸಿಎಂ ಸಿದ್ದರಾಮಯ್ಯ ಈ ಬಾರಿ ಬಜೆಟ್ ಮಂಡನೆ ಮಾಡ್ತಾರೆ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಚಿವ ಬೋಸರಾಜು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಗೊಂದಲ ವಿಚಾರಕ್ಕೆ ವಿಕಾಸಸೌಧದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟರು ಸಚಿವರು. ಏನಂದ್ರೆ, ನಾಯಕತ್ವ ಬದಲಾವಣೆ ಅನ್ನೋದು ಮುಗಿದ ಅಧ್ಯಾಯ ಅಂತಲ್ಲ, ಸಿಎಂ ಡಿಸಿಎಂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಈಗ ಬದಲಾವಣೆ ಪರಿಸ್ಥಿತಿ ಇಲ್ಲ, ಅಂತಹ ಪರಿಸ್ಥಿತಿ ಬಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಬಿಜೆಪಿಯವರು ಬೊಗಳ್ತಾ ಇರ್ತಾರೆ. ಲೋಪದೋಷಗಳಿದ್ರೆ ಹೇಳಲಿ, ಸುಮ್ಮನೆ ಸುಳ್ಳು ಹೇಳೋದಲ್ಲ. ಹೊಸದಾಗಿ ಬಂದಿರತಕ್ಕಂಥ ಶಾಸಕರು ಉತ್ಸಾಹದಲ್ಲಿ ಹೇಳ್ತಾರೆ. 100% ಸಿಎಂ ಬಜೆಟ್ ಮಂಡಿಸ್ತಾರೆ ಅಂತ ಹೇಳಿದ್ದಾರೆ. ಸಿಎಂ ಬಜೆಟ್ ಮಂಡನೆ ಮಾಡ್ತಾರೆ ಮುಗಿತಲ್ಗೆ. ನವೆಂಬರ್ 21 ಡಮಾರ್, ಜನವರಿ 6 ಡಮಾರ್, ಜನವರಿ 16 ಡಮಾರ್, 3 ಸರಿ ಡೇಟ್ ಡಮಾರ್. ಈಗ ನೆಕ್ಸ್ಟ್ ಡೈರೆಕ್ಟ್ ಆಗೋದು ಬಜೆಟ್ ಮಂಡನೆಯ ನಂತರ ಫೆಬ್ರವರಿ ಮಾರ್ಚ್. ಅದಾದ್ಮೇಲೆ ಪಂಚರಾಜ್ಯಗಳ ಚುನಾವಣೆ. ಅಸ್ಸಾಂ ಇನ್ಚಾರ್ಜ್ ಆಗ್ಬಿಟ್ಟಿದ್ದಾರೆ. ಈಗ ಅಸ್ಸಾಂ ಚುನಾವಣೆ ಒಂದು ಜವಾಬ್ದಾರಿಗಳ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಸೊ ಅದು ರಿಸಲ್ಟ್ ಮೇಗ್ ಬರುತ್ತೆ ಏಪ್ರಿಲ್ ಮೇ. ಅಂದ್ರೆ ಅದು ಅಲ್ಲಿಗೆ ಹೋಗುತ್ತೆ, ಅದಕ್ಕೆ ಮೊದಲೇ ಕೈ ಹಾಕಲ್ಲ. ಅಂದ್ರೆ ನೇರವಾಗಿ ಹೇಳ್ಬೋದು, ಡೈರೆಕ್ಟ್ ಆಗಿ ಮೇ ವರ್ಗ್ ಏನೂ ಇಲ್ಲ, 5 ಸ್ಟೇಟ್ ರಿಸಲ್ಟ್ ಬರೋವರೆಗೂ ಏನೂ ಆಗಲ್ಲ ಅಂತ ಗಟ್ಟಿಯಾಗಿ ಇನ್ನೊಂದ್ಸರಿ ಹೇಳ್ಬೋದೇನೋ.